ನಮಸ್ಕಾರ ಟಿವಿ 2ಗೆ ಸ್ವಾಗತ. ಆಕಾಶದಂಗೆ ಭೂಮಿಗಿಳಿಯಲೆಂತೂ ಛಲ ದೊಡ್ಡ ಜಗಾದೆ ಕವೀರ ಭಗೀರಥನು ಇವನು ತಡೆಯೋರು ಯಾರುಗಿನ್ನೂ ದಿಟ್ಟ ಹೆಜ್ಜೆ ಇಟ್ಟ ನೋಡು. Hey yo my people, the lion is back. ೂರಿನ ಪ್ರತಿಷ್ಠಿತ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾದ ಸಿವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಡಿಹಳ್ಳಿಯ ಪುತ್ರ ಎಂದೇ ಹೆಸರಾದವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಶ್ರೀನಿವಾಸ್ ರೆಡ್ಡಿ. ಬಡವರ ಬಂಧು, ಸಮಾಜ ಸೇವಕ ಹಾಗೂ ಯುವಕರ ಆಶಾಕಿರಣವಾಗಿ ಗುರುತಿಸಿಕೊಂಡಿರುವ ಅವರು ತಮ್ಮ ವಿಭಿನ್ನ ಸೇವಾ ಕಾರ್ಯಗಳ ಮೂಲಕ ಸದಾ ಸುದ್ದಿಯಲ್ಲಿರುತ್ತಾರೆ. ಇತ್ತೀಚೆಗೆ ತಮ್ಮ ಆತ್ಮೀಯ ಸ್ನೇಹಿತರಾದ ಗಜೇಂದ್ರ ಅವರ ಹುಟ್ಟುಹಬ್ಬವನ್ನು ಕೇವಲ ಆಡಂಬರಕ್ಕೆ ಸೀಮಿತಗೊಳಿಸದೆ ಅತ್ಯಂತ ಮಾನವೀಯತೆಯಿಂದ ಆಚರಿಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಕಾರ್ಯಕ್ರಮದ ಮುಖ್ಯಾಂಶಗಳು: ಅನಾಥಾಶ್ರಮದಲ್ಲಿ ಅನ್ನದಾನ. ಗಜೇಂದ್ರ ಅವರ ಹುಟ್ಟುಹಬ್ಬದ ಅಂಗವಾಗಿ ಅನಾಥಾಶ್ರಮದ ಮಕ್ಕಳಿಗೆ ಮತ್ತು ನಿವಾಸಿಗಳಿಗೆ ಪ್ರೀತಿಯಿಂದ ಊಟದ ವ್ಯವಸ್ಥೆ ಮಾಡಿಸಲಾಯಿತು. ಶಿಕ್ಷಣಕ್ಕೆ ನೆರವು. ಶಾಲಾ ವಿದ್ಯಾರ್ಥಿಗಳ ಓದಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಹಾಗೂ ಲೇಖನ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಆತ್ಮೀಯ ಸನ್ಮಾನ. ನೆಚ್ಚಿನ ಸ್ನೇಹಿತ ಗಜೇಂದ್ರ ಅವರಿಗೆ ಬೃಹತ್ ಹಾರವನ್ನು ಹಾಕುವ ಮೂಲಕ ಶ್ರೀನಿವಾಸ್ ರೆಡ್ಡಿ ಅವರು ಸಂಭ್ರಮದಿಂದ ಶುಭಾಶಯ ಕೋರಿದರು. ಆಡಂಬರದ ಆಚರಣೆಗಿಂತ 4 ಜನ ಬಡವರಿಗೆ ನೆರವಾಗುವುದೇ ನಿಜವಾದ ಸಂಭ್ರಮ ಎಂಬ ತತ್ವದಡಿ ಶ್ರೀನಿವಾಸ್ ರೆಡ್ಡಿ ಅವರು ಈ ಕಾರ್ಯಕ್ರಮವನ್ನು ನಮ್ಮ ಗಜೇಂದ್ರ ಅವ್ರದ್ದು ಹುಟ್ಟಹಬ್ಬ. ವರ್ಷ ಅವ್ರ ಹುಟ್ಟಹಬ್ಬಕ್ಕೆ ನಾನು ಬಂದೇ ಬರ್ತೀನಿ. ಇವತ್ತು ನನಗೆ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. GBA ಮಧ್ಯಪುರ ಕ್ಷೇತ್ರ ಎಲ್ಲ ಲೀಡರ್ ಸೇರಿದ್ರು. ಅದಕ್ಕೆ ದಿನಸಿ ಕಿಟ್ ಕೊಡೋದಿತ್ತು, ಅದಕ್ಕೆ ಲೇಟಾಗಿ ಬಂದೆ. ಅದೃಷ್ಟ ನೋಡಿ, ಕೊನೆಯಲ್ಲಿ ಒಳ್ಳೆ ಹಣ್ಣು ಕಟ್ ಮಾಡೋದು, ಕಲಂಗಡಿಯನ್ನು ದೊಡ್ಡ ಹಾರ, ಒಂದು 20-25 ಸಾವಿರ ರೂಪಾಯಿ ಹಾರ, ಅದು ಹೇಳ್ತಾ ಇದ್ರು ಯಾಕೆ ವೇಸ್ಟ್ ಅಂತ. ಅದು ಪ್ರೀತಿ ಅಷ್ಟೇ. ಈ ಹಾರ ಹಾಕೋದು ತೆಗೆಯೋದು ಪ್ರೀತಿ ವಿಶ್ವಾಸಕ್ಕೆ ಒಂದು ಕೊಡುಗೆ ಇದ್ದಂಗೆ ದೇವರಿಂದ. ಸೊ ಹಂಗಾಗಿ ಈ ಸರ್ GB ಎಲೆಕ್ಷನ್ ಇದೆ. ಅವರು ಮುಖ್ಯ ಪಾತ್ರಧಾರಿ ಒಂದು ಕ್ಷೇತ್ರದಲ್ಲಿ, CV ರಾಮನಗರ ಕ್ಷೇತ್ರ. ಅವರು ಒಂದು ಶಕ್ತಿ, ಯುವ ಶಕ್ತಿ, ಕಾಂಗ್ರೆಸ್ಗೆ ಒಂದು ಶಕ್ತಿ. ಅವರು ನಂಬ್ಕೊಂಡು ಸುಮಾರು ಜನ ಇದ್ದಾರೆ ಫಾಲೋಯರ್ಸ್. ಅದರಲ್ಲಿ ಯಂಗ್ಸ್ಟರ್ಸ್ ಅಂತೂ ಸಾವಿರಾರು ಜನ ಅವ್ರಿಗೆ. ಇದು ಒಂದೇ ಕ್ಷೇತ್ರ ಅಲ್ಲ, ಬೆಂಗಳೂರು ಪೂರ್ವದಲ್ಲಿ ಇರುವಂತ ಕ್ಷೇತ್ರಗಳೆಲ್ಲ ಅವ್ರ ಅಭಿಮಾನಿಗಳಿದ್ದಾರೆ. ಇದೇ ಸಾಕ್ಷಿ ನೋಡಿ. ಇವತ್ತು ದೊಡ್ಡ ಶಾಮಿಯಾನ ಜನ ನಾನು ನೋಡಿದ್ದೀನಿ. ಲಾಸ್ಟ್ ಟೈಮ್ ಇಂದನಗರದಲ್ಲಿ ಮಾಡಿದ್ದಾಗೆಲ್ಲ ನಾನು ಬಂದಿದ್ದೆ ಸುಮಾರು ಸರಿ. ವರ್ಷ ನಾನು ಅದೃಷ್ಟ ನಾನು ಹೆಡ್ ಕ್ವಾರ್ಟರ್ ಇರ್ತೀನಿ. ಆ ದಿವಸಗಳಲ್ಲಿ ಗೊತ್ತಾದ ತಕ್ಷಣ ಬಂದು ಅವ್ರನ್ನ ಭೇಟಿ ಮಾಡ್ತೀನಿ. ಅವರು ನನಗೆ ಹಿತೈಷಿಗಳು. ನಾನೇನಾದ್ರು ಹೇಳಿದ್ರೆ ಅವರು ಸಲಹೆನೂ ಕೊಡ್ತಾರೆ. ಅವ್ರಿಗೆ ವಯಸ್ಸು ಚಿಕ್ಕದಾದ್ರೂ ಅನುಭವ ಜಾಸ್ತಿ. ಒಳ್ಳೊಳ್ಳೆ ಸಂಪರ್ಕ ಇಟ್ಕೊಂಡಿದ್ದಾರೆ. ಒಳ್ಳೆ ಹೆಸರಿದೆ ಅವ್ರಿಗೆ. ಮುಂದಿನ ಭವಿಷ್ಯ ಉಜ್ವಲವಾಗಿರ್ಲಿ, ಚೆನ್ನಾಗಿರ್ಲಿ. ಇನ್ನು ದೊಡ್ಡ ಅಧಿಕಾರಕ್ಕೆ ಹೋಗ್ಬೇಕು. ಅವರು ಜನಸೇವೆ ಮಾಡುವಂತ ಅವಕಾಶ ಅವ್ರಿಗೆ ಸಿಗ್ಬೇಕು. ಏನೇನು ಸಿಗಿ ಮಾಡ್ತಾ ಇದ್ದಾರೆ. ಅದನ್ನು ಏನಾದ್ರು ಒಂದು ಪಕ್ಷದಲ್ಲಿ ಒಂದು ಸ್ಥಾನಮಾನ ಸಿಕ್ಕರೆ ಇನ್ನೂ ಚೆನ್ನಾಗಿ ಕೆಲಸ ಕಾರ್ಯಗಳು ಮಾಡ್ತಾರೆ. ಅವ್ರ ಅದೃಷ್ಟ ಮಾಡ್ತಾನೆ ಇದ್ದಾರೆ. ಈಗ ಅಧಿಕಾರ ಸಿಕ್ಕ ಮೇಲೆ ಈ ಜಾಗದ ಈ ಏರಿಯಾ ಜನ ಪುಣ್ಯವಂತರಾಗ್ತಿದ್ದಾರೆ. ಅವರು ಪುಣ್ಯ ಮಾಡಿರ್ತಾರೆ, ಅಷ್ಟು ಕೆಲಸಗಳು ಮಾಡ್ತಾರೆ. ಅವ್ರಿಗೆಲ್ಲ ಕಾಂಟ್ಯಾಕ್ಟ್ಸ್ ಇದೆ. ಅದರಿಂದ ದೇವರು ಆಯುಧ ಎಲ್ಲ ಅವ್ರಿಗೂ ಕೊಡ್ಲಿ, 100 ವರ್ಷ ಅವ್ರು ಬದುಕಲಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ ನಮ್ಮ